ಇದೆ ನೋಡಿ ವೀರಪ್ಪನ್ ಕಟ್ಟಿಸಿದಂತಹ ಮನೆ. ಇದ್ರ ಹಿಂಭಾಗದಲ್ಲಿ ಅದು ವೀರಪ್ಪನವರ ಅಣ್ಣನ ಮನೆ ಆಗಿತ್ತಂತೆ. ಮುತ್ತುಲಕ್ಷ್ಮಿಯವರು ಅವಾಗವಾಗ ಇಲ್ಲಿ ಬಂದು ಹೋಗ್ತಾರಂತೆ. ವಿಚಾರ ಮಾಡಿದೆ. ಇದು ವೀರಪ್ಪನವರ ಜಮೀನು. ಇದು ವೀರಪ್ಪನವರ ಮನೆ ಸ್ನೇಹಿತರೆ. ಇಲ್ಲೊಂದು ರೂಮ್ ಇದೆ, ಆ ಕಡೆ ಒಂದು ರೂಮ್ ಇದೆ. ಅಲ್ಲಿ ಕೀಲಿ ಹಾಕಿದ್ದಾರೆ. ಇಲ್ಲಿ ಭತ್ತ, ಕಬ್ಬು, ಮುಸ್ಕಿನ ಜೋಳ, ಶೇಂಗಾ ಈ ರೀತಿ ಬೆಳೆಯನ್ನು ಬೆಳೀತಾರೆ. ತೆಂಗು ಬೆಳೀತಾರೆ. ಅದು ವೀರಪ್ಪನವರ ಅಣ್ಣನ ಮನೆ ಅಂತ ಹೇಳಿದರು. ಕೆಲವರು ಹೇಳ್ತಾರೆ ಅದು ವೀರಪ್ಪನದೇ ಮನೆ, ಅದು ಈ ಪಂಪ್ ಸೆಟ್ ಮನೆ ಅಂತ ನಾವೇನು ಹೇಳ್ತೀವಲ್ಲ ಆ ಟೈಪಿನ ಮನೆ ಅಂತ ಹೇಳ್ತಾರೆ. ಇದು ವೀರಪ್ಪನ ಮನೆ ಸ್ನೇಹಿತರೆ. ವೀರಪ್ಪನ ಕಟ್ಸಿದ ಮನೆ ಇದು. ಇದು ವೀರಪ್ಪನದೇ ಜಮೀನು. ಈಗ ಮುತ್ತುಲಕ್ಷ್ಮಿಯವರ ಹೆಸರಿಗಿದೆ. ಇಲ್ಲಿ ನೋಡಿ ಬೆಟ್ಟ ಹೇಗಿದೆ ಸ್ನೇಹಿತರೆ. ಇಂಥ ಬೆಟ್ಟದಲ್ಲಿ ಕಾರ್ಯಾಚರಣೆ ಮಾಡೋದು ಅಂದರೆ ಸುಲಭನಾ? ಕೂಂಬಿಂಗ್ ಆಗಿರ್ಬೋದು, ಆ್ಯಂಬುಷ್ ಆಗಿರ್ಬೋದು, ಪೊಲೀಸ್ನವರು, STF ಅವರು, BSF ಅವರು ಕೂಡ ಬಂದರು. ಆಮೇಲೆ BSF ಅವರು ಹಿಂದೆ ಸರಿತಾರೆ. ನಿಸರ್ಗ ರಮಣೀಯವಾದ ಪ್ರದೇಶ ಸ್ನೇಹಿತರೆ. ಇದು ಹೇಗಿದೆ ನೋಡಿ. ಮೂಕ ವಿಸ್ಮಿತರಾದರು ಅಂತ ಹೇಳ್ತಾರಲ್ಲ,